ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ನಗುಮುಖದ ಒಡೆಯ ಸುಮಂತ್ ಕೊಲೆಯಾಗಿ 2 ತಿಂಗಳಾಯಿತು. ಇವತ್ತಿಗೂ ಕೂಡ ಬೆಳ್ತಂಗಡಿ ಪೊಲೀಸರು ಸುಮಂತನ ಕೊಲೆಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಮುಂದೆ ಮಾಡಬಹುದು ಅನ್ನೋದು ಕೂಡ ನಂಬೋದಕ್ಕೆ ಅಸಾಧ್ಯವಾಗಿರ್ತಕ್ಕಂಥದ್ದು. ಸೊ ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಸುಮಂತ್ ಕೊಲೆಯಾದ ಅದ್ರ ಬಗ್ಗೆ ನಾವು ಕೂಡ ಮಾತಾಡಿದ್ವಿ. ಇನ್ನೂ ಎಷ್ಟೋ ಯೂಟ್ಯೂಬರ್ಗಳು ಮಾತಾಡಿದ್ರು ನಾವು ಮಾತಾಡಿದ್ವಿ. ಯಾವಾಗ ನಾವು ಸೈಲೆಂಟ್ ಆಗ್ತೀವಲ್ಲ ಅವಾಗ ಕೇಸ್ ಸೈಲೆಂಟ್ ಆಗ್ತಾ ಇದ್ದ. ನಾವು ಯಾವಾಗ ಸುಮ್ಮನೆ ಇರ್ತೀವಲ್ಲ ಅವಾಗ ಕೇಸ್ದ ಬಗ್ಗೆ ಒಂದೇ ಒಂದು ಶಬ್ದ ಕೂಡ ಕಿವಿಗೆ ಬೀಳ್ತಾ ಇಲ್ಲ. ಅಂದ್ರೆ ಇದರ ಅರ್ಥ ಈ ಕೇಸನ್ನ ಮುಚ್ಚಿಬಿಡಬೇಕು. ಆದರೆ ಇದ್ರ ಹಿಂದೆ ದೊಡ್ಡ ವ್ಯಕ್ತಿಯ ಕೈವಾಡ ಏನಾದರೂ ಅದ ಏನ? ಸುಮಂತ್ ಗುಜರಾತ್ಗೆ ಹೋಗಬೇಕಾಗಿತ್ತು. ಒಬ್ಬ ಸರ್ಕಾರಿ ಶಾಲೆಯ ವಿದ್ಯಾರ್ಥಿ, ಒಬ್ಬ ಬಾಲಕ, ಒಬ್ಬ ವಿಜ್ಞಾನಿ ಅಂತ ಕರ್ಸ್ಕೊಳಕತ್ತಿದ್ದ ಶಾಲ್ಯಾಗ. ಮುಂದೆ ಉತ್ತಮ ಭವಿಷ್ಯವನ್ನು ಹೊಂದಿದ್ದ. ಅವನನ್ನು ಮೋಸದಿಂದ ಕೊಲೆ ಮಾಡಿರ್ತಕ್ಕಂಥ ಶಂಕೆ ಎದ್ದು ಕಾಣಾಗದ. ಯೂಟ್ಯೂಬರ್ಸ್ಗಳಾಗಿರ್ಬೋದು, ಆಮೇಲೆ ಜನಸಾಮಾನ್ಯರು ಯಾವಾಗ ಇದ್ರ ಬಗ್ಗೆ ಮಾತಾಡ್ತಾರಲ್ಲ ಆವಾಗನ ಸುಮಂತ್ ತಂದು ಎಲ್ಲರೂ ಬಾಯಲ್ಲಿ ಇರೋದು ಹೊರತಾಗಿ ಯಾವತ್ತು ಇವರೆಲ್ಲ ಬಂದ್ ಮಾಡ್ತಾರಲ್ಲ ಅವತ್ತು ಆ ಕೇಸ್ ಶಾಂತವಾಗಿ ಬಿಡ್ತಾ ಇದೆ. ಇಲ್ಲಿ ಸಿಗ್ಲಿ ಬಶ್ಯ ಅಂದ್ರೆ ಒಬ್ಬ ಕಳ್ಳ. ಅವನನ್ನ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ನಾನು, ಒಬ್ಬ ಕಳ್ಳ. ಆದ್ರೂ ಕೂಡ ಕೆಜಿ ಗಂಟ್ಲೆ ಬಂಗಾರಗಳನ್ನ ಕದ್ದು ತನ್ನ ಕೇಸನ್ನ ತಾನೇ ಗೆದ್ದಿರ್ತಕ್ಕಂಥ ವ್ಯಕ್ತಿ ಇವತ್ತು ಆ ಎಲ್ಲಾ ಕಳ್ಳತನವನ್ನ ಬಿಟ್ಟು ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಬದುಕನ್ನು ನಡೆಸ್ತಕ್ಕಂಥ ವ್ಯಕ್ತಿ ಸಿಗ್ಲಿ ಬಶ್ಯ. ಅವನು ಹೇಳೋ ಪ್ರಕಾರ ಕಳ್ಳತನ ಒಬ್ಬ ಮಾಡಿದ್ರೆ ಅದರಿಂದ ಪಾರಾಗಬಹುದು, ಕೊಲೆ ಒಬ್ಬ ಮಾಡಿದ್ರು ಕೂಡ ಅದರಿಂದ ಪಾರಾಗಬಹುದು. ಯಾಕಂದ್ರೆ ಸಾಕ್ಷಿಗಳು ಎಲ್ಲವೂ ಕೂಡ ಆ ಒಬ್ಬನ ಹತ್ರನೇ ಇರ್ತಾವೆ, ಎಲ್ಲರ ಹತ್ರನೂ ಇರಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಸುಮಂತನನ್ನ ಕೊಲೆ ಮಾಡಿದ್ದು ಆ ಒಬ್ಬ ವ್ಯಕ್ತಿ ಯಾರಿರಬಹುದು? ಆ ಒಬ್ಬ ವ್ಯಕ್ತಿಯ ಹಿಂದೆ ಇರ್ತಕ್ಕಂಥ ಕೈವಾಡಗಳು ಎಂಥದ್ದಿರುವುದು? ಇದು ಒಬ್ಬ ವ್ಯಕ್ತಿಯಿಂದ ಬಂದಿರತಕ್ಕಂಥ ವಿಚಾರ ಆದ್ರೆ ಜನಸಾಮಾನ್ಯರ ಹತ್ರ ಬಂದಿರತಕ್ಕಂಥದ್ದು ಕೀ ಮನೆಯಲ್ಲೇ ಇತ್ತು, ಸೈಕಲ್ ಕೀ ಮನೆಯಲ್ಲೇ ಇತ್ತು ಅಂತಕ್ಕಂಥದ್ದು. ಅದ್ರ ಜೊತೆಗೆ ಪೊಲೀಸ್ ಶ್ವಾನದಳ ಅಂತಕ್ಕಂಥದ್ದು ಬಂದಿದ್ದು ಸುಮಂತನ ಮನೆಗೇನೆ ಬಂದಿದ್ದು. ಸೊ ಈ 2 ವಿಷಯಗಳನ್ನ ಗಮನಿಸಿದಾಗ ಯಾರ ಮೇಲೆ ಸಂಶಯ ಬರ್ತದೆ ಅಂತಕ್ಕಂಥದ್ದನ್ನ ನೀವು ಕಮೆಂಟ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಆ ಬೈಕ್ ತಗೊಂಡು ಒಬ್ಬ ವ್ಯಕ್ತಿ ಬಂದಿದ್ದಲ್ಲ, ಇದೇನಾದ್ರೂ ಕಟ್ಟುಕತೆಯನ್ನ ಕಟ್ತಕ್ಕಂಥ ಕೆಲಸ ನಡೆಯಾಗತ್ತೇನ? ಇಲ್ಲಿ ಸುಮಂತ್ನ ಕೊಲೆಗಾರ ಒಬ್ಬ ಪ್ರಭಾವಿ ಆಗಿರಬೇಕು, ಅಲ್ಲಿ ಸ್ಥಳೀಯನೇ ಆಗಿರಬೇಕು. ಅವನನ್ನ ಯಾಕಂದ್ರೆ ಯಾವಾಗ ಈ ಕೇಸಲ್ಲಿ ಬೋಳಾಂಗಡಿ ಎಂಟ್ರಿ ಆದಲ್ಲ, ಬೋಳಾಂಗಡಿ ಯಾವಾಗ ಸುಮಂತನ ಅಣ್ಣನ ಮೇಲೇನೆ ನೇರವಾಗಿ ಆಪಾದನೆ ಇಟ್ಟಲ್ಲ, ಆವಾಗ ನನಗೆ ಡೌಟ್ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಇದರಲ್ಲಿ ಏನಾದರೂ ಒಂದು ಸತ್ಯಾಂಶ ಅಡಿಗೆದ. ಇದರಲ್ಲಿ ಯಾವುದಾದ್ರೂ ಒಬ್ಬ ನಾಯಕ ಇರಲೇಬೇಕು, ಒಬ್ಬ ಪ್ರಭಾವ ವ್ಯಕ್ತಿ ಇರಲೇಬೇಕು. ಅಂದಾಗನ ಬೋಳಾಂಗಡಿ ಇದರಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅಂದ್ರೆ ಸುಮ್ಮನೆ ಆ ಕುಡುಕ ಪತ್ರಕರ್ತರ ಎಂಟ್ರಿ ಕೊಡಕ್ಕೆ ಸಾಧ್ಯ ಇಲ್ಲ. ಆ ಬೋಳಾಂಗಡಿ ಹೇಳಿರೋ ಪ್ರಕಾರ ನನಗೆ ಹಿರಿಯ ಅಧಿಕಾರಿಗಳೇ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಸುಮಂತನ ಅಣ್ಣನೇ ಕೊಲೆಗಾರ ಮಾಡಿದಂತ ಹೇಳಿದಾನ. ಅವನ ಮೇಲೆ FIR ಆದರೂ ಕೂಡ ಅವನನ್ನು ವಿಚಾರಣೆ ಮಾಡಿಲ್ಲ. ಹಂಗಾದರೆ ಅದು ಬೆಳ್ತಂಗಡಿ ಪೊಲೀಸರು ಹಂಗಾದ ಅದ ನಮ್ಮ ಮೇಲೆ ಏನಾದರೂ ಆಗಲಿ ಹಿಂಗೆ ಮಾಡಕ್ಕೆ ನಿಲ್ತಾರವ್ರು, ಆದ್ರೆ ಇಂಥವ್ರ ಮೇಲೆ ಮಾಡಕ್ಕೆ ಹೋಗೋದಿಲ್ಲ. ಸೊ ಸುಮಂತನನ್ನ ಕೊಲೆ ಮಾಡಿರ್ತಕ್ಕಂಥ ಹಿಂದೆ ಒಂದು ದೊಡ್ಡ ಶಕ್ತಿಯ ಕೈವಾಡ ಅದ. ಈ ಬೈಕ್ ಗುದ್ಕೊಂಡು ಹೋದ, ಹಾರ್ಕೊಂಡು ಹೋದ, ಇವೆಲ್ಲ ಏನದಾವಲ್ಲ ಕೆಲವೊಂದಿಷ್ಟು ಸಮಯದಲ್ಲಿ ಕಟ್ಟು ಕತೆ ಅನಿಸ್ತದ. ಯಾಕಂದ್ರೆ ಕೇಸನ್ನ ಉಲ್ಟಾ ಪಲ್ಟಾ ಮಾಡೋದಕ್ಕೆ. ಕೊಲೆ ಮಾಡಿ ಆ ಬೈಕನ್ನು ತಗೊಂಡು ಬರ್ರತ ಅವ ಹೋದೋ ಏನು ಬೋಳಾಂಗಡಿನ ಹೋದ ನೋಡ್ರಿ, ಕೊಲೆ ಮಾಡಿ ಅವನು ಹೋಗ್ಲತ್ತ ಹೇಳಕ್ ಬರಂಗಿಲ್ಲ. ಯಾಕಂದ್ರೆ ಅವ ಆ ರೀತಿ ಅಪವಾದ ಮಾಡ್ತಾನೆ. ಇನ್ನು ಕೀ ಮನೆಯಲ್ಲಿ ಅಂದಾಗ ಮನೆಯವರ ಮೇಲೆ ಸಂಶಯ ಬರೋದು ಗ್ಯಾರಂಟಿ ಆಗ್ತದ್ರಿ ಇಲ್ಲಿ. ಹೌದು, ಯಾಕಂದ್ರೆ ಮನೆಯವರ ಮುಖದಲ್ಲಿ ಆ ದುಃಖದ ಛಾಯೆ ಎದ್ದು ಕಾಣ್ತಾ ಇಲ್ಲ ಇವತ್ತಿಗೂ ಕೂಡ. ಅದೇ ದುಃಖದಲ್ಲಿ ಇರಬೇಕಂತ ಏನಿಲ್ಲ, ನಿಯಮವೂ ಇಲ್ಲ. ಅದರ ಸೈಕಲ್ ಕೀ ಅಂತಕ್ಕಂಥದ್ದು ಮನೆಯಲ್ಲೇ ಇತ್ತು ಅಂದಾಗ ಮನೆಯವರ ಮೇಲೆ ಸಂಶಯ ಬರೋದು ಸಹಜ. ಆ ಪೊಲೀಸರ ಶ್ವಾನದಳ ನೇರವಾಗಿ ಅಲ್ಲಿ ಎಲ್ಲ ಸುತ್ತ ಹಾಕಿ ಸೀದಾ ಮನೆಗೇನೆ ಬಂದದ ಅಂದ್ರೆ ಪೊಲೀಸ್ ಕುಟುಂಬಸ್ಥರ ಮೇಲೇನೆ ಸಂಶಯ ಬರೋದು ಕೂಡ ಸತ್ಯ ಅದ. ಇನ್ನು CCTVಗಳು ಅಲ್ಲಿ ನಾಶ ಆಗ್ಯಾವ ಅಂತಂದು ವಿಚಾರ ಬಂದಾಗ
ಇದರ ಹಿಂದೆ ಒಬ್ಬ ಪ್ರಭಾವಿ ವ್ಯಕ್ತಿಯ ಕೈವಾಡ ಇರಲೇಬೇಕು ಅನ್ನೋದು ಕಂಡು ಬರ್ತದೆ ರೀ. ಹೌದು, ಅದೇ ಸಮಯದಲ್ಲಿ ಅಂದ್ರೆ ಆ ಒಂದು 8-15 ದಿನಗಳಲ್ಲಿ CCTV ಎಲ್ಲ CCTV 1 ಓಕೆ 2 ಓಕೆ 3 ಓಕೆ ಇರ್ತಕ್ಕಂಥ ಎಲ್ಲ CC ಕ್ಯಾಮ್ರಾಗಳು ಕೂಡ ಬಂದದವಪ್ಪ ಅಂದ್ರೆ ಇದರ ಅರ್ಥ ಏನು? ಹಾಗಾದರೆ ಇದು ಪ್ರೀ ಪ್ಲ್ಯಾನೆಡ್ ಮರ್ಡರ್ ಅನ್ನೋದು ಗೊತ್ತಾಗ್ಬಿಡ್ತದೆ. ಎಸ್, ಯಾವಾಗ 15 ದಿನದ ಹಿಂದ್ಗಡೆ 8 ದಿನದ ಹಿಂದ್ಗಡೆ ನಮ್ಮ CCTV ಕ್ಯಾಮ್ರಾ ಬಂದಾಗ್ಯಾವತ್ತ ಅನ್ನೋದು ಇದರ ಅರ್ಥ ಆದ್ರೆ 100% ಇದು ಪ್ರೀ ಪ್ಲ್ಯಾನೆಡ್ ಮರ್ಡರ್. ಇದು ಆಕಸ್ಮಿಕವಾಗಿ ಆಗಿರ್ತಕ್ಕಂಥ ಘಟನೆ ಅಲ್ಲವೇ ಅಲ್ಲ. ಇದನ್ನು ಸುಮಂತ್ ಗುಜರಾತ್ಗೆ ಹೋಗೋ ಕೆಲವೊಂದಿಷ್ಟು ದಿನ ಬಾಕಿ ಇರಬೇಕಾದ್ರೆ ಅದರ ಹಿಂದಿನ ದಿನಾನ ಸುಮಂತನ ಕೊಲೆ ಆಗಿದೆ ಅಂದ್ರೆ ಇದರಲ್ಲಿ ಶಿಕ್ಷಕರು ಅವರದನ್ನು ಸರಿಯಾಗಿ ತನಿಖೆ ಆಗಬೇಕು. ಅವನ ಸ್ನೇಹಿತರ ಪಾಲಕರ ಸರಿಯಾಗಿ ತನಿಖೆ ಆಗಬೇಕು. ಅಲ್ಲಿರ್ತಕ್ಕಂಥ ಖಾಸಗಿ ಶಾಲೆಗಳ ಕೆಲವೊಂದಿಷ್ಟು ಏನು ಸದಸ್ಯರು ಮೆಂಬರ್ಸ್ ಇರ್ತಾರಲ್ಲ ಅವ್ರನ್ನೂ ಕೂಡ ಸರಿಯಾಗಿ ತನಿಖೆ ಮಾಡಬೇಕು. ತನಿಖೆ ಹೆಂಗಿರಬೇಕಂದ್ರೆ ಕಠಿಣವಾಗಿರ್ತಕ್ಕಂಥ ತನಿಖೆ ಆಗಬೇಕು. ಅಂದಾಗನ ಸುಮಂತನಿಗೆ ನ್ಯಾಯ ಸಿಗ್ತದೆ. ಇಲ್ಲಿ ಕುಟುಂಬಸ್ಥರು ಎದ್ದು ಬರಬೇಕು. ಸುಮ್ಮನೆ ಕೂತ್ಕೊಂಡು ನನಗೆ ಹರೀಶ್ ಪೂಂಜಾ ನ್ಯಾಯ ಕೊಡ್ತಾನ, ನನಗೆ ಮುಖ್ಯಮಂತ್ರಿ ನ್ಯಾಯ ಕೊಡ್ತಾರ, ಆಮೇಲೆ ನನಗೆ ಗೃಹ ಮಂತ್ರಿ ನ್ಯಾಯ ಕೊಡ್ತಾರ ಅಥವಾ ತಿಳ್ಕೊಂಡು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಆಗಂಗಿಲ್ಲ. ಸುಮಂತನ ಅಣ್ಣ ದಿನೇ 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 ಬಿಸಿ ರಕ್ತದ ಒಂದೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾನ. ಈ ಹೇಳಿಕೆಗಳು ಈ ಸಮಾಜದಲ್ಲಿ ನಡೆಯೋದಿಲ್ಲ ತಮ್ಮ. ಓಕೆ, ನಿನ್ನನ್ನು ಕಾಲಾಗ ಹಾಕಿ ತುಳಿಯೋದಕ್ಕೆ ಹಿಂದೆ ಭಾಳ ಜನ ಒಟ್ಟಿದಾರಲ್ಲಿ. ನಿನ್ನ ತಮ್ಮನ ಕೊಲೆ ಆಗ್ಯದ, ನಿನ್ನ ತುಳಿಯೋದಕ್ಕೆ ಭಾಳ ಹೊತ್ತಂಗಿಲ್ಲ ಆ ಕೊಲೆಗಾರರಿಗೆ. ಅರ್ಥ ಮಾಡ್ಕೋ. ಎದ್ದು ಬಾ ಹೊರಗಡೆ, ಫಿನಿಕ್ಸ್ ಪಕ್ಷಿಯಂತೆ ಎದ್ದು ಬರಬೇಕು ನೀನು. ಎದ್ದು ಬಂದು ತಮ್ಮನಿಗಾಗಿ ಹೋರಾಟವನ್ನು ಮಾಡಬೇಕು ನೀನು. ಅದನ್ನು ಬಿಟ್ಟು ಅವನ ಕನಸನ್ನು ನಾನು ಈಡೇರಿಸ್ತೀನಿ, ನನಗೆ ಆದಾಯಿತು, ಕನಸನ್ನು ಈಡೇರಿಸಕ್ಕೆ 140 ಕೋಟಿ ಜನಸಂಖ್ಯೆ ಅದ ನಮ್ಮ ದೇಶದಲ್ಲಿ. ಅರ್ಥ ಆಯ್ತಲ್ಲ? ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋಂಥ ಪ್ರಯತ್ನ ಆಗಬೇಕು. ಅದ್ರ ಜೊತೆಗೆ ಸುಮಂತನಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸ ಆಗಬೇಕು. ಅದನ್ನು ಬಿಟ್ಟು ಸುಮ್ಮನೆ ಬಂದು ಕುತ್ಕೊಂಡು ಡೈಲಾಗ್ ಹೇಳಿದ್ರೆ ಆಗಂಗಿಲ್ಲ. ಎದ್ದು ಬಾ ಹೊರಗಡೆ. ಈ ಸಿಸ್ಟಮ್ದ ವಿರುದ್ಧ ತಿರುಗಿ ನಿಲ್ಲು. ನನ್ನ ತಮ್ಮನಿಗೆ ನ್ಯಾಯ ಕೊಡಿಸುತ್ತೆ ಹೇಳು. ಎಲ್ಲ ಹೋರಾಟಗಾರರ ಹತ್ರ ಹೋಗು, ಬರ್ರಿ ಅಂತ ಹೇಳು. ಯಾಕೆ ಬರಂಗಿಲ್ಲ? ಎಲ್ಲರೂ ಬರ್ತಾರ, ನಾನು ಬರ್ತೀನಿ. ನಿಮ್ಮ ಕುಟುಂಬಸ್ಥರಿಗೆ ಮೊದಲು ಹೋರಾಟದ ಮನೋಭಾವನೆ ಇಲ್ಲ. ಸುಮಂತ್ ಸತ್ತಿರ್ತಕ್ಕಂಥ ಒಂದು ದುಃಖದ ಛಾಯೆ ಇಲ್ಲ ಅವರಲ್ಲಿ. ಸತ್ತು 8 ದಿನಕ್ಕಂದ್ರೆ ಹೋಮ ಹವನ ಪೂಜೆ ಮಾಡಿ ಹೋಳಿಗೆ ತಿಂದು ಆರಾಮಾಗಿ ಕುತ್ಕೊಂಡಿದ್ದಾರೆ. ಇನ್ನೆಲ್ಲಿ ಸುಮಂತನಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ ನೀವು? ಆ ನಗುಮುಖದ ಒಡೆಯ ಮಣ್ಣಲ್ಲಿ ಮಣ್ಣಾಗಿ ಹೋಗಿಬಿಟ್ಟ. ಕೊಲೆ ಮಾಡಿರ್ತಕ್ಕಂಥ ಸೊಳೆ ಮಗ ಎಲ್ಲಿ ಕುತ್ಕೊಂಡು ಬಾರಿನಾಗ ಸೀರೆ ಕೊಡೋದು ಯಾರಿಗೆ ಗೊತ್ತ? ರಂಡೆ ಮಗನ್ ತಂದವನು. ಇಲ್ಲಿ ನಾವು ಕುತ್ಕೊಂಡು ಊಹಾಪೂಹದಲ್ಲೇ ನಾವು ಬದುಕಾಗದೀವಿ. ಯೂಟ್ಯೂಬರ್ಸ್ಗಳು ನಾವು ಜನಸಾಮಾನ್ಯರು ಮಾತಾಡೋದನ್ನ ಬಂದ್ ಮಾಡಿದ್ರೆ ಬೆಳ್ತಂಗಡಿ ಪೊಲೀಸರು ಪಾರ್ಟಿ ಮೇಲೆ ಪಾರ್ಟಿ ಮಾಡ್ಕೊಂಡು ಸುಮಂತನ ಕೇಸ್ ಮುಚ್ಚಾಕೋ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರ. ನಾವು ಮಾತಾಡಕತ್ತು ಅಂದ್ರೆ ಅತಿಶಯ ಯೋಕ್ತಿ ಆಗ್ತದೆ ಜನರಿಗೆ. ಭಾಳ ಮಾತಾಡಕತ್ತ, ಇವ ಏನ್ ಮಾತಾಡಕತ್ತ, ಬಂದ ಆದಾತು ಈದಾತು ಹರ್ಕೊಂಡ 12 ಮಾಡಿತ್ತು. ಸುಮಂತನಿಗೆ ನ್ಯಾಯ ಸಿಗಲಿ. ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ.